ಫೆಬ್ರವರಿ ಕೊನೆಯ ವಾರದಲ್ಲಿ ಬಿಡುಗಡೆಯಾಗುತ್ತಿರುವ ಕನ್ನಡ ಚಿತ್ರಗಳ ಪಟ್ಟಿ ಇಲ್ಲಿದೆ. ರಾಕ್ಷಸ ಪ್ರಜ್ವಲ್ ದೇವರಾಜ್ ನಟನೆಯ ಈ ಚಿತ್ರವು ಟೈಮ್ ಲೂಪ್ ಹಾರರ್ ಕಥಾಹಂದರವನ್ನು ಹೊಂದಿದೆ. ಲೋಹಿತ್ ಎಚ್ ನಿರ್ದೇಶನದ ಈ ಚಿತ್ರದಲ್ಲಿ ಪ್ರಜ್ವಲ್ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. FIR 6-6 ವಿಜಯ್ ರಾಘವೇಂದ್ರ ನಟನೆಯ ಈ ಥ್ರಿಲ್ಲರ್ ಸಿನಿಮಾವು ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯವರೆಗೆ ನಡೆಯುವ ಕಥೆಯನ್ನು ಹೊಂದಿದೆ. KV ರಮಣರಾಜ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. 1990 ಮನಸ್ಸು ಮಲ್ಲಿಗೆ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರವನ್ನು ನಂದಕುಮಾರ್ ನಿರ್ದೇಶಿಸಿದ್ದಾರೆ. ಅರುಣ್ ಮತ್ತು ರಾಣಿ ವರದ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಶಬ್ದಂ ತಮಿಳಿನ ಹಾರರ್ ಥ್ರಿಲ್ಲರ್ ಶಬ್ದಂ ಸಿನಿಮಾ ಕನ್ನಡಕ್ಕೆ ಡಬ್ಲ್ಯೂ ಆಗಿ ಈ ವಾರ ತೆರೆಗೆ ಬರುತ್ತಿದೆ. ಆದಿ ಮತ್ತು ಲಕ್ಷ್ಮೀ ಮೆನನ್ ನಟಿಸಿರುವ ಈ ಚಿತ್ರವನ್ನು ಅರಿವಳಗನ್ ನಿರ್ದೇಶಿಸಿದ್ದಾರೆ. ಶಭಾಷ್ ಬಡ್ಡಿ ಮಗ್ನೆ 80ರ ದಶಕದಲ್ಲಿ ನಡೆದ ನೈಜ ಘಟನೆಯನ್ನು ಆಧರಿಸಿದ ಈ ಸಿನಿಮಾ BS ರಾಜಶೇಖರ್ ನಿರ್ದೇಶಿಸಿದ್ದಾರೆ. ಪ್ರಮೋದ್ ಆದ್ಯಪ್ರಿಯ, ಸಾಮ್ರಾಟ್ ಶೆಟ್ಟಿ ಮತ್ತು ಕಾವ್ಯ ರಮೇಶ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರಗಳ ಜೊತೆಗೆ ಅಪಾಯವಿದೆ ಎಚ್ಚರಿಕೆ, ಮಾಂಕ್ ದಿ ಯಂಗ್, ವಿರಾಮದ ನಂತರ, ಪ್ರತ್ಯರ್ಥ, ನಾಗವಲ್ಲಿ ಬಂಗಲೆ, ಲೈಫ್ ಈಸ್ ಬ್ಯೂಟಿಫುಲ್ ಮುಂತಾದ ಚಿತ್ರಗಳು ಸಹ ಈ ವಾರ ಬಿಡುಗಡೆಯಾಗುತ್ತಿವೆ.